ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೂರನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. SSC GD MTS CHSL RRB ಗ್ರೂಪ್ ಡಿ ಸಂಬಂಧಪಟ್ಟಿರೋ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ಹೀಗಿದೆ ನೋಡ್ರಿ. 3 ವರ್ಷಗಳ ಕೊನೆಯಲ್ಲಿ ₹2,400 ಮೊತ್ತದ ಮೇಲಿನ ಸರಳ ಬಡ್ಡಿಯು ₹360 ಆಗಿದೆ. ಅದೇ ದರದಲ್ಲಿ ಮತ್ತು ಅದೇ ಅವಧಿಗೆ ₹2,800 ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, 3 ವರ್ಷಗಳ ಕೊನೆಯಲ್ಲಿ ₹2,400 ಮೊತ್ತದ ಮೇಲಿನ ಸರಳ ಬಡ್ಡಿ ಎಷ್ಟಾಗಿದೆ? 360 ಆಗಿದೆ. ಇಲ್ಲಿ ನೋಡ್ರಿ, ಈಗ ಇಯರ್ ಕೊಟ್ಟಾರ, ಇಲ್ಲಿ ಮೊತ್ತನ ಕೊಟ್ಟಾರ, ಇಲ್ಲಿ ಏನು ಕೊಟ್ಟಾರ? ಸರಳ ಬಡ್ಡಿನ ಕೊಟ್ಟಾರ. ನಮಗೇನಿಲ್ಲ, ಈಗ ಇದಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲ, ಬಡ್ಡಿ ದರ ಇಲ್ಲ. ಹಾಗಿದ್ರೆ ಬಡ್ಡಿ ದರ ಕಂಡುಹಿಡ್ಕೊರಿದ್ನು ಎಷ್ಟು ವರ್ಷೈತಿ? PTR / 100 ಏನೈತಿ ಫಾರ್ಮುಲಾ ಇದ್ರದ? ಬಡ್ಡಿ ದರ ಕಂಡು ಫಾರ್ಮುಲಾ. ಈಗ ನಮಗೆ ಬಡ್ಡಿ ದರ ಬೇಕಾಗಿದ್ರೆ ರೇಟ್ ಕಾಟ್ ಹಾಕಿದ್ರೆ ಎಷ್ಟು ಉಳಿತು? ಇಲ್ಲಿ PT ಉಳಿತು. PT ಕೆಳಗೆ ಮ್ಯಾಗ 100 × SI ಇಷ್ಟಾಯ್ತು. ಈಗ ನೋಡ್ರಿ, 100 × SI ಎಷ್ಟು ಕೊಟ್ಟಾರ ನಮಗಿಲ್ಲಿ? 360 ಕೊಟ್ಟಾರ. 360 ಇಟ್ಕೊಳ್ರಿ, / ಪ್ರಿನ್ಸಿಪಲ್ ಎಷ್ಟೈತಿ? ಇಲ್ಲಿ 2,400 ಐತಿ. 2,400 ಇಂಟು ಇಯರ್ ಎಷ್ಟೈತಿ ರೀ? 3 ವರ್ಷ ಟೈಮ್ ಐತಿ. 3 ಬರ್ಕೊಳ್ರಿ. ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ. 3 1 3, 3 1 3, 3 2 6. ಓಕೆ, 12 1 12, 12 2 24, 12 24, 2 1 2, 2 5 10. ಹಾಗಿದ್ರೆ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತ? 5% ಬಂತ. ಇದು ಬಂದ ನಂತರ ಇದು ರಿಕ್ವೈರ್ಡ್ ಆನ್ಸರ್ ಅಲ್ಲ, ಬಟ್ ಇನ್ನೂ ಒಂದು ಸ್ಟೆಪ್ ಐತಿ. ಏನೈತಿ? ಅದ ಬಡ್ಡಿ ದರಕ್ಕೆ ಅದೇ ಅವಧಿಗೆ ₹2,800 ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಅದೇ ದರದಲ್ಲಿ ಅದೇ ಅವಧಿಗೆ ₹2,800 ಆಗುವ ಸರಳ ಬಡ್ಡಿ ಎಷ್ಟು ಕೇಳ್ತಾರೆ. ಈಗ ನೋಡ್ರಿ, ಈಗ ಏನು ಕೇಳ್ತಾರೆ ನಿಮಗೆ? ಸರಳ ಬಡ್ಡಿ ಫಾರ್ಮುಲಾ ಏನೈತಿ? SI = PTR / 100 ಐತಿ. ಇಷ್ಟೈತಿ. ಈಗ ನಮಗೇನು ಕೇಳ್ತಾರೆ? ಸರಳ ಬಡ್ಡಿ ಕೇಳ್ತಾರೆ ಅಂದ್ರೆ ಪ್ರಿನ್ಸಿಪಲ್ ಎಷ್ಟೈತಿ? 2,800 ಐತಿ. 2,800 / ನೆಕ್ಸ್ಟ್ ಟೈಮ್ ಎಷ್ಟೈತಿ? ಇಲ್ಲಿ ಟೈಮ್ ಅದೇ ಅವಧಿಗೆ ಅದೇ ಅವಧಿ ಅಂದ್ರೆ 3 ವರ್ಷ ಟೈಮ್ ಐತಿ. ಇಂಟು 3 ಬರ್ಕೋರಿ. ಅದೇ ಬಡ್ಡಿ ದರಕ್ಕೆ ಅದೇ ದರದಲ್ಲಿ ಅಂದ್ರೆ ಅದೇ ದರ ಅಂದ್ರೆ ಅದ ಇಲ್ಲಿ ದರ ಬಂದಿಲ್ಲ, ಈ ದರ ಬರ್ಕೋರಿ. ಎಷ್ಟು ಪರ್ಸೆಂಟ್? 5% / 100. ಈಗ ನೋಡ್ರಿ, 0 ಕ್ಯಾನ್ಸಲ್ಲ. 28 3 ಎಷ್ಟಾಗುತ್ತೆ? 28 3 ಎಷ್ಟಾಗುತ್ತೆ ನೋಡ್ರಿ? 28 3 8 3 24, 3 2 6, 7 8 84 ಆಯ್ತು. 84 ಇಂಟು 3 ಮಾಡಿರಿ. 84 × 5 ಮಾಡಿರಿ. 5 5 4 20, 5 8 40, 40 + 2 42. ಹಾಗಿದ್ರೆ ನಮ್ಮ ಸರಿಯಾದ ಉತ್ತರ ಎಷ್ಟಾಕೈತೆ ಅಂದ್ರೆ 420 ಅನ್ನೋದು ಸರಳ ಬಡ್ಡಿ ಆಗ್ತದೆ. ಆಪ್ಷನ್ ನಂಬರ್ B2 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅವ್ರು ಕೊಟ್ಟಿದ್ದೇನೆ, 3 ವರ್ಷಗಳ ಕೊನೆಯಲ್ಲಿ ₹2,400 ಮೊತ್ತದ ಮೇಲಿನ ಸರಳ ಬಡ್ಡಿ 360 ಆಗಿದೆ ಅಂತ. ಹಾಗಿದ್ರೆ ಅದೇ ದರದಲ್ಲಿ ಮತ್ತು ಅದೇ ಅವಧಿಗೆ ₹2,800 ಮೊತ್ತ ಐತಂದ್ರೆ ಸರಳ ಬಡ್ಡಿ ಎಷ್ಟಾಕೈತಿ ಅಂತ ಕ್ವಶನ್ ಕೇಳಿದ್ರು. ಹಾಗಿದ್ರೆ ಆ ಸರಳ ಬಡ್ಡಿ ಎಷ್ಟಾಕೈತಿ? 420 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ತರಗತಿಯಲ್ಲಿ 160 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 70 ಜನ ಹುಡುಗಿಯರಿದ್ದಾರೆ. 160 ವಿದ್ಯಾರ್ಥಿಗಳಿದ್ದಾರೆ ಟೋಟಲ್ ಒಂದು ಸ್ಕೂಲ್ನಾಗ. ಅದರೊಳಗೆ 70 ಜನ ಹುಡುಗಿಯರಿದ್ದಾರಂತ. ತರಗತಿಯಲ್ಲಿರುವ ಹುಡುಗರ ಶೇಕಡಾ ಪ್ರಮಾಣ ಕಂಡುಹಿಡ್ರಿ ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ, ಟೋಟಲ್ ಎಷ್ಟಾರ? 160 ಇದ್ದಾರೆ. ಅದ್ರಾಗ 70 ಜನ ಹುಡುಗಿಯರು ಅದಾರ. ನಮಗೇನು ಕೇಳ್ತಾರೆ? ಹುಡುಗರ ಶೇಕಡಾ ಪ್ರಮಾಣ ಕೇಳ್ತಾರೆ. ಈಗ ನೋಡ್ರಿ, 160 ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಅದ್ರಾಗ 70 ಜನ ಯಾರ್ದಾರು? 70 ಜನ ಹುಡುಗಿಯರಿದ್ದಾರೆ. 70 ಜನ ಹುಡುಗಿಯರಿದ್ದಾರೆ ಅಂದ್ರೆ ಉಳ್ದಾರ ಎಷ್ಟು ಜನ ಇರ್ತಾರೋ? ಉಳ್ದಾರಿಲ್ಲ, ಹುಡುಗರಾಗಿರ್ತಾರೆ. ಹಾಗಿದ್ರೆ 160 70 ಮೈನಸ್ ಪಟ್ರೆ 90 ಜನ ಯಾರಿರ್ತಾರೆ? ಬಾಯ್ಸ್. 90 ಜನ ಯಾರ? ಬಾಯ್ಸ.
70 ಜನ ಗರ್ಲ್ಸ್. ನಮಗೇನು ಕೇಳ್ತಾರೆ ಈಗ ಅವರ ಹುಡುಗರ ಶೇಕಡಾ ಪ್ರಮಾಣ ಕೇಳ್ತಾರೆ ನೋಡ್ರಿ. 160ಕ್ಕೆ 90 ಜನ ಹುಡುಗರ್ದಾರ ಅಂದ್ರೆ ನಮಗೆ ಪರ್ಸೆಂಟೇಜ್ ಬೇಕಾಯ್ತಿ. ಹಾಗಿದ್ರೆ 100%ಕ್ಕೆ 8% ಹುಡುಗರು ಅದಾರು ಗೊತ್ತಿಲ್ಲ ಎಕ್ಸ್. 160 ಕೆಳಗೆ ಮ್ಯಾಗ 90 ಇಂಟು 100 ಮ್ಯಾಲ ಬರ್ತೈತಿ. ಈ 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. 4 4 16, 4 20, 5 100. ನೆಕ್ಸ್ಟ್ ಇದು 4 ಬಗ್ಗೆ ಹೋಗಿಲ್ಲ, ಇದು 4 ಬಗ್ಗೆ ಹೋಗಿಲ್ಲ. 25 9 ಎಷ್ಟು ಆಕೈತಿ? 225 ಆಕೈತಿ ಡಿವೈಡೆಡ್ ಬೈ 4. 4 1 4, 4 5 20. ಎಷ್ಟು ಉಳಿತಾ? 2 ಉಳಿತಾ 25 ಆಯಿತು. 4 6 24. ಎಷ್ಟು ಉಳಿತು? 1 ಉಳಿತು. ಪಾಯಿಂಟ್ ಇಟ್ಕೋರಿ, 1 ಮುಂದೆ 0 ಬರ್ತೈತಿ. 4 2 8, 2 ಉಳಿತಾ ಪಾಯಿಂಟ್ ಐತಿ, 0 ಇಟ್ಕೋರಿ. 4 5 20. ಹಾಗಿದ್ರೆ ಎಷ್ಟಾಗುತ್ತಾ? ಆ ಹುಡುಗರ ಶೇಕಡಾ ಪ್ರಮಾಣ ಎಷ್ಟು ರೀ? 56.25% ಅನ್ನೋದು ನಮ್ಮದು ಸರಿಯಾದ ಉತ್ತರ ಆಕೈತಿ. ಆಪ್ಷನ್ ನಂಬರ್ B2 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಒಂದು ವೇಳೆ ಅವರ ಹುಡುಗಿರ ಶೇಕಡಾ ಪ್ರಮಾಣಕ್ಕೆ ಏನಂದ್ರೆ 160ಕ್ಕೆ 70 ಹುಡುಗಿರಂದ್ರೆ 100ಕ್ಕೆ ಎಷ್ಟ ಈ ರೀತಿ ಮಾಡ್ಬೋದು. ನಿಮಗೆ ಏನಾದರೂ ಬೇಸಿಕ್ ಗೊತ್ತಿದ್ರೆ ಡೈರೆಕ್ಟ್ ಮಾಡ್ಬೋದು. 160ಕ್ಕೆ 90 ಜನ ಹುಡುಗರು ಅಂದ್ರೆ 100ಕ್ಕೆ ಎಷ್ಟ ಹಿಂಗೆ ಡೈರೆಕ್ಟ್ ಮಾಡ್ಬೋದು ನೀವು. ಈ ಮೆಥಡ್ ಸ್ವಲ್ಪ ಈಜಿ ಆಗೈತೆ, ಅದಕ್ಕೆ ಈ ಮೆಥಡ್ನಿಂದ ಹೇಳ್ಕೊಡ್ತೀನಿ. ಹಾಗಿದ್ರೆ ಸರಿಯಾದ ಉತ್ತರ ಏನ್ರಿ? 56.25% ಹುಡುಗರ ಶೇಕಡ. ಹಾಗಿದ್ರೆ ಹುಡುಗಿಯರ ಶೇಕಡ ಎಷ್ಟು ಕೇರ? 100ರಾಗ ಈ ಹುಡುಗರ ಶೇಕಡ ಮೈನಸ್ ಮಾಡಿದ್ರೆ ಹುಡುಗಿಯರ ಶೇಕಡ ಎಷ್ಟೈತಿ? ಹುಡುಗಿಯರ ಶೇಕಡ ಎಷ್ಟೈತಿ? ಇಲ್ಲಿ ಐತಿ ನೋಡ್ರಿ, ಎ ಆಪ್ಷನ್ 43.75% ಇದು ಹುಡುಗಿಯರ ಶೇಕಡ. ಓಕೆ, ನೆಕ್ಸ್ಟ್ ಕ್ವಶನ್. 750 3 ತಿಂಗಳ ಅವಧಿಗೆ ಹೂಡಿಕೆ ಮಾಡುವ ಮೂಲಕ 18 ರೂಪಾಯಿ ಬಡ್ಡಿಯನ್ನು ಪಾವತಿಸಲಾಗಿದೆ. 18 ರೂಪಾಯಿ ಬಡ್ಡಿಯನ್ನು ಪಾವತಿಸಲಾಗಿದೆ. ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು? ಏನು ಕೇಳ್ತಾರಲಿ? ದರ. ದರ ಅಂದ್ರೆ ಏನು? ರೇಟ್. ರೇಟ್ ಅಂದ್ರೆ ಪರ್ಸೆಂಟ್ ಅಂದಂಗೆ, ಪರ್ಸೆಂಟೇಜ್. ದರ ಕೇಳ್ತಾರೆ, ಪರ್ಸೆಂಟೇಜ್ ಕೇಳಕತ್ತಾರ. ಈಗ ನೋಡ್ರಿ ಏನು ಕೊಟ್ಟಾರ? 750 3 ತಿಂಗಳ ಅವಧಿಗೆ ಹೂಡಿಕೆ ಮಾಡುವ ಮೂಲಕ ಬಡ್ಡಿ ಎಷ್ಟು ಬಂದೈತಿ? 18 ರೂಪಾಯಿ ಬಡ್ಡಿ ಬಂದೈತಿ. ನೋಡ್ರಿ, PTR ಡಿವೈಡೆಡ್ ಬೈ 100. ನಮಗೇನು ಕೇಳ್ತಾರಲ್ಲಿ? ಬಡ್ಡಿ ದರ ಕೇಳ್ಕತ್ತಾರ. ಬಡ್ಡಿ ದರ. ಬಡ್ಡಿ ದರ ಅಂದ್ರೆ ಏನೋ ರೇಟ್. ರೇಟ್ ಕಾಟಾಕ್ರಿ. P ಕೆಳಗ T ಕೆಳಗ ಮ್ಯಾಗ 100 ಇಂಟು ಬಡ್ಡಿ ಎಷ್ಟೈತಿ? 18 ಐತಿ ಅಂದ್ರೆ SI. ನೋಡ್ರಿ, 100 ಇಂಟು SI ಎಷ್ಟೈತಿ? 18 ಐತಿ ಡಿವೈಡೆಡ್ ಬೈ. ನೋಡ್ರಿ, ಇದನ್ನೇ ಕೊಟ್ಟಾರ ಮಗ. ಟೈಮ 3 ತಿಂಗಳು ಕೊಟ್ಟಾರ. 3 ತಿಂಗಳು ಬರ್ಕೋಬೇಕು ಕೆಳಗೆ. 3 ತಿಂಗಳು ಅಂದ್ರೆ ಎಷ್ಟಕ್ಕೆ 3 ತಿಂಗಳ? 360ಕ್ಕೆ 3 ತಿಂಗಳು. 12 ತಿಂಗಳಿಗೆ 12ಕ್ಕೆ 3 ತಿಂಗಳು ಇಷ್ಟು ಬರ್ಕೋದು. ಇಂಟು ಪ್ರಿನ್ಸಿಪಲ್ ಎಷ್ಟೈತಿ ನಮ್ಮದು? ಪ್ರಿನ್ಸಿಪಲ್ 750 ಐತಿ. ಇದು ಡಿವೈಡ್ ಆಗಿ ಕೆಳಗೈತಲ್ಲ, ಇದೇನಾಕೈತಿ? ಮ್ಯಾಕ್ ಹೋಗಿ ಇಂಟು ಆಕೈತಿ. ಇಂಟು ಆಗಿ ಇಲ್ಲಿ 12 ಆಕೈತಿ. ಇದು ಕೆಳಗಿಂದ ಹೋಗ್ತೈತಿ. ಓಕೆ, ನೆಕ್ಸ್ಟ್ 3 1 3, 3 4 12. ಓಕೆ, ಈ 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. 5 2 10, 5 1 5, 2 10, 5 5 25. 5 5 25. ನೆಕ್ಸ್ಟ್ ಇದು 15 ಐತಿ. ಇಲ್ಲಿ ಮ್ಯಾಗೆಲ್ಲ ಇವೇನವ? 8 18 2 4 ಐತಿ. ಇದು 3ರ ಮೇಲೆ ಹೋಗೈತಿ ನೋಡ್ರಿ. 3 6 18, 3 5 15. ಇನ್ನು ಇದು ಬೆಸ್ ಸಂಖ್ಯೆ ಐತಿ, ಮ್ಯಾಗಿನೆಲ್ಲ ಸಮ ಸಂಖ್ಯೆ ಅದಾವ. ಹಾಗಿದ್ರೆ ಕಟ್ತಾ ಹೋಗಿಲ್ಲ. ಇಂಟು ಮಾಡಿರಿ 3. 6 4 24, 24 ಪ್ಲಸ್ 2 48 ಆಯಿತು ಡಿವೈಡೆಡ್ ಬೈ 5. 5 1 5, 5 9 45. ಎಷ್ಟು ಉಳಿತಾ? 3 ಉಳಿತಾ. ಪಾಯಿಂಟ್ ಕೊರಿ, ಇದ್ರ ಮುಂದೆ 0 ಬರ್ತೈತಿ. 5 ಎಷ್ಟಲೇ 30, 5 6 30. ಹಾಗಿದ್ರೆ ಪರ್ಸೆಂಟ್ ಎಷ್ಟು ಆಕೈತಿ ರೀ? 9.6% ನಮ್ಮದ ಬಡ್ಡಿ ದರ ಆಕೈತಿ. ಆಪ್ಷನ್ ನಂಬರ್ A1 ಈಸ್ ಅ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವಸ್ತುವಿನ ನಮೂದಿತ ಬೆಲೆ 180 ರೂಪಾಯಿ ಮತ್ತು ಮಾರಾಟದ ಬೆಲೆ 140 ಆಗಿರುವ ವಸ್ತುವಿನ ರಿಯಾಯಿತಿ ದರ ಎಷ್ಟು ಅಂತ ಕೇಳಿದಾರೆ. ಈ ನೋಡ್ರಿ, ನಮೂದಿತ ಬೆಲೆ ಎಷ್ಟೈತಿ? 180 ಐತಿ. ಮಾರಾಟದ ಬೆಲೆ ಎಷ್ಟೈತಿ? 140. ಅವ್ರೇನು ಕೇಳ್ತಾರ? 140 ಆಗಿರೋ ವಸ್ತುವಿನ ರಿಯಾಯಿತಿ ಬೆಲೆ ಕೇಳ್ತಾರೆ. ರಿಯಾಯಿತಿ ಬಡ್ಡಿ ದರ ಕೇಳ್ತಾರೆ.
ರಿಯಾಯಿತಿ ದರ ಎಷ್ಟು ಕೇಳಕತ್ತಾರ. 180 140ಕ್ಕೆ ರಿಯಾಯಿತಿ ಆಗಿತ್ತಂದ್ರೆ ಕಡಿಮೆ ಆಗಿತ್ತಂದ್ರೆ ಎಷ್ಟು ಕಡಿಮೆ ಐತಿ? 180ಕ್ಕೆ 140 ಅಂದ್ರೆ ಎಷ್ಟು ಕಡಿಮೆ ಐತಿ? 40 ಕಡಿಮೆ ಆಗೈತಿ. 40 ಕಡಿಮೆ ಐತಿ. 180ಕ್ಕೆ 40 ಕಡಿಮೆ ಐತ್ರಿ, ಇದನ್ನ ಬಿಟ್ಟು ಬಿಡ್ರಿ. ನಮಗೆ ಕಡಿಮೆಗೆ ಗೊತ್ತಾಯ್ತು. 180ಕ್ಕೆ 40 ಕಡಿಮೆ ಐತಂದ್ರೆ 100%ಕ್ಕೆ ಎಷ್ಟು ಕಡಿಮೆ ಆಗೈತಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೊಡ್ರಿ. 180 40 ಇಂಟು 100. 0 0 ಕ್ಯಾನ್ಸಲ್ಲ. 2 9 2 2 100 ಎಷ್ಟು? 200 ಡಿವೈಡೆಡ್ ಬೈ 9. ನೋಡ್ರಿ ಈಗ ಇದು ಕೆಳಗಿಂದ ಬೆಸ್ಟ್ ಸಂಖ್ಯೆ, ಮ್ಯಾಗಿಂದ ಸಮ್ ಸಂಖ್ಯೆ ಕಟ್ತಾ ಹೋಗಂಗಿಲ್ಲ. ಪಾಯಿಂಟ್ ಹೊಡ್ಬೇಕು. ಈಗ 9 1 9 9 2 18 ಎಷ್ಟು ಉಳಿತಾ? 2 ಉಳಿತು, 20 ಆಯ್ತು. ಮತ್ತು 9 2 18 ಮತ್ತೆ 2 ಉಳಿತು, ಪಾಯಿಂಟ್ ಇಟ್ಕೋರಿ, ಮತ್ತು 20 ಆಕೈತಿ. ಮತ್ತು 9 2 9 2 9 2 ಹಂಗೆ ಇದೆ ಇನ್ಫಿನಿಟಿ, ಮುಗಿಯಂಗನೇ ಇಲ್ಲದ. ನಾವು ಹೊಡೆದಕ್ತಿರ್ತಿಂತ ನೀವು ಹಂಗೆ ಹೊಡ್ಕೊತೋದ್ರಿ, ಅದು ಮುಗಿಯಂಗಿಲ್ಲ, ನೀವು ಹಂಗೆ ಹೊಡ್ಕೊತಾನೆ ಹೋಗೋದು. ಎಷ್ಟಾಗುತ್ತೆ ಆನ್ಸರ? 22.22%. ಇಷ್ಟು ಪರ್ಸೆಂಟ್ ರಿಯಾಯಿತಿ ಆಕೈತಿ. ಓಕೆ, ನೀವೇನು ಗೊತ್ತಾ, ಪಾಯಿಂಟ್ದಾಗ ಕಟ್ತಾ ಹೊಡ್ಬೇಕಾದ್ರೆ ಪಾಯಿಂಟ್ ನಂತರ 2 ಸಂಖ್ಯೆ ಹೊಡೆದಿರಿದ್ರೆ ಅಲ್ಲಿಗೆ ಬಿಟ್ಬಿಡ್ಬೇಕಿಂದ. ಜಾಸ್ತಿ ಹೊಡೆದಿರಿದ್ರು 3 ಪಾಯಿಂಟ್ ತನಕ ಕಂಟಿನ್ಯೂ ಮಾಡೋಂಗಿಲ್ಲ, ಅಷ್ಟರೊಳಗೆ ಆನ್ಸರ್ ಇರ್ತೈತಿ. ಅದು ಏನಾಗ್ತದೆ? 22.22. ಸರಿಯಾದ ಉತ್ತರ ಆಪ್ಷನ್ ನಂಬರ್ B2. ಓಕೆ, ನೆಕ್ಸ್ಟ್ ಕ್ವಶನ್. ಹನ್ನೆರಡು ಪುರುಷರು ಒಂದು ಕೆಲಸವನ್ನು 18 ದಿನಗಳಲ್ಲಿ ಪೂರ್ಣಗೊಳಿಸಿದರೆ 27 ಪುರುಷರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಬಂದಾಗ ಏನು ಮಾಡ್ಬೇಕಾ? ಈಗ ನೋಡ್ರಿ, 12 ಪುರುಷರು, ಇಲ್ಲಿ ಏನು ಮಾಡ್ಕೋರಿ? ಪೈಲ ಮೆನ್ನ, ಇಲ್ಲಿ ವರ್ಕ, ಇಲ್ಲಿ ಡೇಸ್. 12 ಪುರುಷರು ಒಂದು ಕೆಲಸವನ್ನು ಎಷ್ಟಿಂದ ಮುಗಿಸಕತ್ತಾರ? 18 ದಿನದಲ್ಲಿ ಮುಗಿಸಕತ್ತಾರ. ನೆಕ್ಸ್ಟ್ ಏನು ಕೇಳಿದಾರ? 27 ಪುರುಷರು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕೇಳ್ಕತ್ತಾರ. ಎಷ್ಟು ದಿನದರು? 27 ಪುರುಷರು ಅದೇ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ. ಈ ರೀತಿ ಬಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ತೀವಿ ನೋಡ್ರಿ. ವಿ ಸೇಪ್, ಹಿಂಗೆ ಸೀದಾ ವಿ, ನಂತರ ಹಿಂಗೆ ಉಲ್ಟಾ ವಿ. ಈ ಎಕ್ಸ್ ಅಪೋಸಿಟ್ ಸಂಖ್ಯೆ ಯಾವ್ಯಾವು? 27 1 ಎಕ್ಸು, ಮತ್ತು 18 1 12 ಈ ರೀತಿ ಅದಾವ. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತ್ರಿ? 27 27 ಕೇಳ್ಬೇಕು ರೀ. ಮ್ಯಾಗೇನದಾವ? 12 ಇಂಟು 1 ಇಂಟು 18. 1 ಅಂತೂ ಲೆಕ್ಕಕ್ಕೆ ಇರಂಗಿಲ್ಲ. 12 ಇಂಟು 18 ಕಟ್ತಾ ಹೊಡ್ರಿ. 9 3 27, 9 2 18, 3 1 3, 3 4 12, 4 2 ಎಷ್ಟು? 4 2 8 ಆಕೈತಿ. ಹಾಗಿದ್ರೆ 8 ಅಂತ ಮುಗಿಸ್ತಾವ್ರ 8 ದಿನ, 8 ಡೇಸ್. 8 ದಿನದಲ್ಲಿ ಆ ಕೆಲಸನ ಮುಗಿಸ್ತಾರ. ಆಪ್ಷನ್ ನಂಬರ್ C3 ಅನ್ನೋದು ಐತಿ ನೋಡ್ರಿ. C3 ಒಳಗೆ 8 ದಿನ ಸರಿಯಾದ ಉತ್ತರ. ಸರಿ, ನೆಕ್ಸ್ಟ್ ಕ್ವಶನ. ಇಲ್ಲಿ ನೋಡ್ರಿ, 2 ಸಂಖ್ಯೆಗಳ ಅನುಪಾತ 8:3 ಆಗಿದ್ದು ಅವುಗಳ ವ್ಯತ್ಯಾಸ 30 ಆಗಿದ್ದರೆ ಮೊತ್ತವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಕೇಳ್ತಾರೆ. ಈ ನೋಡ್ರಿ, 2 ಸಂಖ್ಯೆ ಇದಾವೆ. ಇದೊಂದು ಸಂಖ್ಯೆ, ಇದೊಂದು ಸಂಖ್ಯೆ. ಅದರ ಅನುಪಾತ ಎಷ್ಟು ಕೊಟ್ಟಾರು? 8:3 ಅಂತ ಕೊಟ್ಟಾರು. ಇಷ್ಟು ಕೊಟ್ಟಂತಾರ ಏನು ಮಾಡ್ಯಾರ? ಇಲ್ಲಿ ಆ ಸಂಖ್ಯೆಗಳ ವ್ಯತ್ಯಾಸ ಕೊಟ್ಟಾರ. ವ್ಯತ್ಯಾಸ ಎಷ್ಟೈತಿ? 30. ವ್ಯತ್ಯಾಸ ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ, 8:3 ಕೊಟ್ಟಾದ್ರೆ ವ್ಯತ್ಯಾಸ ಕೊಟ್ಟಾರಂದ್ರೆ ಈ ಸಂಖ್ಯೆ 2 ವ್ಯತ್ಯಾಸ ಎಷ್ಟೈತೆ ನೋಡ್ರಿ. ವ್ಯತ್ಯಾಸ ಮಾಡ್ರಿ. 8 3 5, 5 ಪಾರ್ಟ್ ವ್ಯಾಲ್ಯೂನ ಏನ? 30. ಇದು ಇಲ್ಲೇನ ವ್ಯತ್ಯಾಸ 5 ಇಲ್ಲ, ಈ 5 ವ್ಯತ್ಯಾಸನ ಏನ? 30. 5 ಪಾರ್ಟ್ ವ್ಯಾಲ್ಯೂನ 30 ಆಕೈತಿ. ನಮಗೇನು ಕೇಳ್ತಾರೋ? ಮೊತ್ತವನ್ನು ಕೇಳ್ತಾರೆ. ಈಗ ವ್ಯತ್ಯಾಸಕ್ಕೆ ಇರೋ ವ್ಯತ್ಯಾಸ ನಾವು ಒಂದ್ಕೊಂದು ಮ್ಯಾಚ್ ಮಾಡಿದ್ವಿ. ಮ್ಯಾಚ್ ಮಾಡಿದ ನಂತರ ಈಗ ಮೊತ್ತ ಕೇಳ್ಕತ್ತಾರೆ. ಮೊತ್ತ ಕೇಳ್ತಂದ್ರೆ ಇವು 2 ಪ್ಲಸ್ ಮಾಡ್ರಿ. ಈಗ ಪ್ಲಸ್ ಮಾಡಿರಿ. 8 3 ಎಷ್ಟು ಆಕೈತಿ? 8 3 11 ಆಕೈತಿ. ಹಾಗಿದ್ರೆ 11 ಪಾರ್ಟ್ ವ್ಯಾಲ್ಯೂ ಎಷ್ಟು? ನಾವು ವ್ಯತ್ಯಾಸ ಕೊಟ್ಟಾರು, ನಾವು ಇಲ್ಲಿ ವ್ಯತ್ಯಾಸ ತಗೊಂಡಿದ್ದನ್ನು ಮ್ಯಾಚ್ ಮಾಡಿದ್ವಿ. ನಾವು ಮೊತ್ತ ಕೇಳ್ತಂದ್ರೆ ಇವು ಮೊತ್ತ ಪ್ಲಸ್ ಮಾಡಿರಿ, ಅದರ ವ್ಯಾಲ್ಯೂ ಏನು ಕಂಡಿಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 5 ಐತಿ. 5 30 ಇಂಟು 11, 5 1 5, 5 6 30, 6 11 ಎಷ್ಟು ಆಕೈತಿ? 11 6 66. ಆ ಸಂಖ್ಯೆಗಳ ಮೊತ್ತ ಆಕೈತಿ. ಆಪ್ಷನ್ ನಂಬರ್ D4 ಸರಿಯಾದ ಉತ್ತರ 66 ಆಗ್ತದೆ.
ನೆಕ್ಸ್ಟ್ ಕ್ವಶನ್. ಒಬ್ಬ ಆಟಗಾರ 3 ಬೌಂಡರಿ ಮತ್ತು 6 ಸಿಕ್ಸರ್ಗಳ ಸಹಾಯದಿಂದ 120 ರನ್ನುಗಳನ್ನು ಗಳಿಸಿದರೆ ಅವನು ಓಡುವ ಮೂಲಕ ಗಳಿಸಿದ ರನ್ಗಳ ಶೇಕಡಾವಾರು ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, ಒಂದು ಕ್ರಿಕೆಟ್ ಆಟದಾಗ ಟೋಟಲ್ 120 ರನ್ ತೆಗೆದಾರ. ಅವರು 120 ರನ್ ಗಳಿಸಿದಾರ. ಅದ್ರಾಗ ಏನು ಮಾಡಿದಾರ, 6 ಸಿಕ್ಸ್ ಹೊಡೆದಾರ, 3 ಬೌಂಡ್ರಿ ಹೊಡೆದಾರ. ಹಾಗಿದ್ರೆ ಓಡುವ ಮೂಲಕ ಎಷ್ಟು ರನ್ ತೆಗೆದಾರು ಮತ್ತು ರನ್ ಕೇಳ್ತಿಲ್ಲ. ಓಡೋ ಮೂಲಕ ತೆಗೆದ ರನ್ ಕೇಳ್ತಿಲ್ಲ, ಎಷ್ಟು ಶೇಕಡಾ ರನ್ ತೆಗೆದಾರು ಓಡುವ ಮೂಲಕ ಅಂತ ಕೇಳ್ತಾರೆ. ರನ್ನಿಂಗ್ ಮಾಡುವ ಮೂಲಕ ಸಿಂಗಲ್ಲ, ಡಬಲ, ತ್ರಿಬಲ ಹಿಂಗೆ ತೆಗಿತಾರಲ್ಲ ಆ ರೀತಿ. ಈಗ ನೋಡ್ರಿ, ಈಗ 3 ಬೌಂಡ್ರಿ ಅಂದ್ರೆ ನೋಡ್ರಿ, 3 ಬೌಂಡ್ರಿ ಅಂದ್ರೆ ಒಂದು ಬೌಂಡ್ರಿ ಎಷ್ಟು ರನ್, 4 ರನ್. ನಿಮ್ಗೆ ಗೊತ್ತೈತಿ, 4 ಮೂರಲೆ 12. ಇವು ಎಷ್ಟು ರನ್ ಬಂದು, 3 ಬೌಂಡ್ರಿ ಅಂದ್ರೆ 12 ರನ್ ಬಂದು. 6 ಸಿಕ್ಸರ್ಗಳಂದ್ರೆ 6 ಸಿಕ್ಸ್ ಅಂದ್ರೆ ಒಂದು 6 ಕೆಟ್ಟ ರನ್, 6 ರನ್ ಅಂದ್ರೆ 6 6ಲೆ 36. ನೀವು 2 ಪ್ಲಸ್ ಮಾಡಿರಿ. ಈಗ 36 ಪ್ಲಸ್ 12 ಮಾಡಿ ಎಷ್ಟಾಗೈತಿ, 48 ಆಕೈತಿ. ಎಷ್ಟಾಗೈತಿ, 48. 4 ಮತ್ತು 6 ಹೊಡೆಯುವ ಮೂಲಕ ಇರ್ತಾರೆ ಇವ್ರ 48 ರನ್ ಇದ್ದಾರೆ. ಟೋಟಲ್ ರನ್ ಎಷ್ಟದ ಇಲ್ಲಿ 120. 120ದಾಗ 4 ಮತ್ತು 6 ಹೊಡೆದಿದ್ದ ರನ್ ಮೈನಸ್ ಮಾಡಿದ್ರೆ ನಮಗೆ ಏನು ಸಿಗ್ತಾವ, ಓಡಿದ ರನ್ ಸಿಗ್ತಾವ. ಈಗ ನೋಡ್ರಿ, 120 ಒಳಗೆ 48 ಮೈನಸ್ ಮಾಡಿರಿ. 10 8 2 ಉಳಿತು, 12 5 ಕಳೆದ್ರೆ 7 ಉಳಿತು. ಎಷ್ಟು ಉಳಿದ ರನ್ನ, 72 ರನ್ ಉಳಿದು. ಅವ್ರು ಏನು ಮಾಡ್ಯಾರ, ಓಡುವ ಮೂಲಕ 72 ರನ್ನ ತೆಗ್ದಾರ. 72 ರನ್ ತೆಗ್ದಾರಂದ್ರೆ ಈಗ ನೋಡಿ, ಅವ್ರು ಏನು ಕೇಳ್ತಾರೆ ನಮ್ಮ ಕ್ವಶನ್ದಾಗ, ಅವರು ಓಡುವ ಮೂಲಕ ಗಳಿಸಿದ ರನ್ಗಳ ಶೇಕಡಾ ಎಷ್ಟು ಕೇಳ್ತಾರೆ. ಶೇಕಡಾ ಎಷ್ಟು ಕೇಳ್ತಾರೆ ಅಂದ್ರೆ ಟೋಟಲ್ ರನ್ ಎಷ್ಟು ಇಲ್ಲಿ 120. ಈ 120ಕ್ಕೆ ಅವ 72 ರನ್ ತೆಗ್ದಾನಂದ್ರೆ 100ಕ್ಕೆ 8% ರನ್ ತೆಗ್ದಾರು. 120ಕ್ಕೆ 72 ರನ್ ಓಡ್ತಿದಾರೆ ಅಂದ್ರೆ 100ಕ್ಕೆ 8% ತೆಗ್ದಾರು. ಕ್ರಾಸ್ ಮಲ್ಟಿಪ್ಲಿಕೇಶನ್ 120 ಕೆಳಗೆ ಮ್ಯಾಗ 100 ಇಂಟು 72. ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ. 12 ಒಂದಲೇ 12, 12 6ಲೆ 72. ಓಕೆ, 6 10ಲೆ ಎಷ್ಟು, 60. ಹಾಗಿದ್ರೆ ಅವರು ಓಡುವ ಮೂಲಕ ತೆಗೆದಂಥ ರನ್ಗಳ ಶೇಕಡ ಎಷ್ಟು, 60% ನಮ್ಮ ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ A1 ಈಸ್ ದ ರಿಕ್ವೈರ್ಡ್ ಆನ್ಸರ್. ಇಲ್ಲೇ ಮಾಡ್ಬೋದು, 120ಕ್ಕೆ 72 ಅಂದರೆ 100ಕ್ಕೆ ಎಷ್ಟು ಡೈರೆಕ್ಟ್ ಮಾಡ್ಬೋದು. ಆದರೆ ಇದೊಂದು ಮೆಥಡ್ ನಿಮ್ಗೆ ಗೊತ್ತಿರಿ. ನೆಕ್ಸ್ಟ್ ಕ್ವಶನ್. ಒಂದು ಪರೀಕ್ಷೆಯಲ್ಲಿ 40% ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಮತ್ತು 20% ವಿದ್ಯಾರ್ಥಿಗಳು ಗಣಿತದಲ್ಲಿ ಮತ್ತು 10% ವಿದ್ಯಾರ್ಥಿಗಳು 2 ವಿಷಯಗಳಲ್ಲಿ ಅನುತ್ತೀರ್ಣರಾಗುತ್ತಾರೆ ಅಂದರೆ ಫೇಲ್ ಆಗಿದ್ದಾರೆ. ಹಾಗಾದರೆ ಎಷ್ಟು ಶೇಕಡ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಾರೆ ಅಂತ ಕೇಳ್ತಾರೆ. ಎಷ್ಟು ಶೇಕಡ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಕೇಳ್ತಾರೆ. ಈ ನೋಡ್ರಿ, ಒಂದು ಪರೀಕ್ಷೆ ಒಳಗೆ ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ಯಾರ ಇಂಗ್ಲೀಷ್ನಾಗ 40%. 40% ಇಂಗ್ಲೀಷ್ನಾಗ ಫೇಲ್ ಆಗ್ಯಾರ. ಇಂಗ್ಲೀಷ್ 20% ಎದರ ಫೇಲ್ ಆಗ್ಯಾರು, 20% ಮ್ಯಾಥ್ಸ್ ಒಳಗೆ. ಮ್ಯಾಥ್ಸ್ ಒಳಗೆ ಎಷ್ಟು ಜನ ಫೇಲ್ ಆಗ್ಯಾರು, 20%. 2 ಬೋತ್. 2 ಎಷ್ಟು ಜನ ಫೇಲ್ ಆಗ್ಯಾರು, 10% ಫೇಲ್ ಆಗ್ಯಾರ. ಈ ರೀತಿ ಕ್ವಶನ್ ಬಂದಾಗ ಇದನ್ನು ಈಸಿಯಾಗಿ ಯಾವ ರೀತಿ ಬಿಡಿಸಂದ್ರೆ, ಈ ನೋಡ್ರಿ, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ 2 ಎಷ್ಟು ಫೇಲ್ ಆಗ್ಯಾರ ನೋಡ್ರಿ. ಇದು 40% ಪ್ಲಸ್ 20% ಫೇಲ್ ಆಗ್ಯಾರ. ಟೋಟಲ್ 8% ಫೇಲ್ ಆದಂಗತ್ತು, 60% ಫೇಲ್ ಆದಂಗತ್ತ. ಇಲ್ಲಿ ನೋಡ್ರಿ, ಈಗ ನಾವು ಟೋಟಲ್ 60% ಫೇಲ್ ಆಗ್ಯಾರ ನಮ್ಗೆ ಗೊತ್ತಾಗೈತಿ. ಆದರೆ ಇಲ್ಲಿ ಏನು ಮಾಡಿ ಕೊಟ್ಟಾರ, ಮತ್ತೆ 2ದ್ರಾಗ 10% ಮಂದಿ ಫೇಲ್ ಆಗ್ಯಾರ ಅಂತ. 10% ಫೇಲ್ ಆಗ್ಯಾರ ಅಂದ್ರೆ ಅವ್ರೇನಾಗಿರ್ತೈತಿ, ಇದ್ರಾಗನೇ ಅವ್ರ ಬಂದಿರ್ತಾರೋ. ಆದ್ರೆ ನಾವು ಇಲ್ಲಿ ಒಂದು ಸರ್ತಿ ಬಂದಿರ್ತಾರೋ, ಇದ್ರಾಗ ಒಂದು ಸರ್ತಿ ಬಂದಿರ್ತಾರೆ. ಅವ್ರು ಡಬಲ್ ಸರ್ತಿ ಬಂದಿರ್ತಾರೆ. ಅದಕ್ಕೆ ಏನು ಮಾಡ್ಬೇಕು, ಈ 10% ಇದ್ರೊಳಗೆ ಮೈನಸ್ ಮಾಡ್ಬೇಕು. ಮೈನಸ್ 10 ಮಾಡಿದ್ರೆ ಎಷ್ಟು ಬರುತ್ತೆ, 60 10 50%. ಹಾಗಿದ್ರೆ ಟೋಟಲ್ ಫೇಲ್ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 50%. 50% ಏನಾಗ್ಯಾರ ಫೇಲ್. 100ರಾಗ 50% ಫೇಲ್ ಆಗ್ಯಾರ ಅಂದ್ರೆ ನಮಗೇನು ಕೇಳ್ತಾರೆ ಇಲ್ಲಿ, ಎಷ್ಟು ಶೇಕಡ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಕೇಳ್ತಾರೆ. 100ರಾಗ 50% ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂದ್ರೆ ಇನ್ನು ಪಾಸ್ ಆದವ್ರು ಎಷ್ಟು ಜನ ಇರ್ತಾರೋ ಅವರು ಕೂಡ 50% ಜನ ಪಾಸ್ ಆಗಿರ್ತಾರೆ. ಪಾಸ್ ಆದವ್ರು ಎಷ್ಟು ಜನ, 50%
ಪಾಸ್ ಆಗಿರ್ತಾರೆ. ಆಪ್ಷನ್ ನಂಬರ್ B2. ಓಕೆ, ನೆಕ್ಸ್ಟ್ ಕ್ವಶನ್. ಎ ಒಂದು ಕೆಲಸವನ್ನು 12 ದಿನದಲ್ಲಿ ಮತ್ತು ಬಿ ಅದೇ ಕೆಲಸವನ್ನು 15 ದಿನಗಳಲ್ಲಿ, ಸಿ ಅದೇ ಕೆಲಸವನ್ನು 20 ದಿನಗಳಲ್ಲಿ ಮಾಡುತ್ತಾರೆ. ಹಾಗಾದರೆ ಅವರು 3 ಜನ ಸೇರಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಇಲ್ಲಿ ಸುತ್ತಾರೆ ಐತಿ, ಇದು ಮುಗಿಸುತ್ತಾರೆ ಮಾಡ್ಕೊರಿ. ಮುಗಿಸುತ್ತಾರೆ. ಅವ್ರು 3 ಜನ ಸೇರಿ ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಇಲ್ಲಿ ಎ, ಇಲ್ಲಿ ಬಿ, ಇಲ್ಲಿ ಸಿ. ಎ ಎಷ್ಟಿಂದ ಮಾಡಕತ್ತಾನ? 12 ದಿನದಾಗ. ಬಿ ಎಷ್ಟಿಂದ ಮಾಡಕತ್ತಾನ? 15 ದಿನದಾಗ. ಸಿ ಎಷ್ಟಿಂದ ಮಾಡಕತ್ತಾನ? 20 ದಿನದಾಗ ಮಾಡಕತ್ತಾನ. ಇವ್ರ 12 ಎ 12 ದಿನದಾಗ, ಬಿ 15 ದಿನದಾಗ, ಸಿ 20 ದಿನದಾಗ. ಇವ್ರ ಮೂರದ್ರ ಎಲ್ ಸಿ ಎಮ್ ಎಷ್ಟಾಗತ್ತೆ ನೋಡ್ರಿ. ಈ ಮೂರದು ಎಲ್ ಸಿ ಎಮ್ ಎಷ್ಟಾಕೈತಿ? 60 ಆಕೈತಿ. ಎಷ್ಟಾಕೈತಿ? 60 ಆಕೈತಿ. 12 ಎಷ್ಟಲೇ 60? 12 5ಲೇ 60. 15 ಎಷ್ಟಲೇ 60? 15 4ಲೇ 60. 20 ಎಷ್ಟಲೇ 60? 20 3ಲೇ 60. ಈಗ ನಮಗೆ ಗೊತ್ತಾಯ್ತು. ಈಗ ಏನು ನಾವು ಒಂದು ದಿನದಾಗ 8 ಬುಟ್ಟಿ ಕೆಲಸ ಮಾಡ್ತಾನೋ? 5 ಬುಟ್ಟಿ ಕೆಲಸ ಮಾಡ್ತಾನೆ. ಬಿ ಅನ್ನ ನಾವು ಎಷ್ಟು ದಿನದಾಗ ಮಾಡ್ತಾನೋ? 4 ಬುಟ್ಟಿ ಕೆಲಸ ಮಾಡ್ತಾನೆ ಒಂದು ದಿನದಾಗ. ಸಿ ಅನ್ನವ ಒಂದು ದಿನದಾಗ 3 ಬುಟ್ಟಿ ಕೆಲಸ ಮಾಡ್ತಾನೆ. ಹಾಗಿದ್ರೆ ಅವ್ರು ಎಲ್ಲರೂ 3 ಜನ ಸೇರಿ ಆ ಕೆಲಸವನ್ನು ಎಷ್ಟು ದಿನದಾಗ ಮುಗಿಸುತ್ತಾರೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಈಗ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ನಮಗೆ ಸಿಕ್ಕೈತಿ. ಇವ್ನು ನಮಗೆ 3 ಜನಕ್ಕೆ ಯಾವ್ದಾರ ಅಂದ್ರೆ 3 ಜನ ಪ್ಲಸ್ ಮಾಡ್ಕೋರಿ. 5 4 9 9 3 12. ಎಷ್ಟು ಜನ ಆಯಿತು? 12 ಬುಟ್ಟಿ ಕೆಲಸ ಆಯ್ತು. ಎಲ್ ಸಿ ಎಮ್ ಎಷ್ಟೈತಿ? 60 ಐತಿ. ಹಾಗಿದ್ರೆ ಈ 60 ಡಿವೈಡ್ ಮಾಡಿ 12 ಹೊಡೆದು ಬಿಟ್ಟು ಕಟ್ತಾ. 12 12 12 5 60. ಹಾಗಿದ್ರೆ ಅವರು 3 ಜನ ಸೇರಿ ಎಷ್ಟು ದಿನ ಮಾಡ್ತಾರೆ? 5 ದಿನದಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸ್ತಾರೆ. ಎಷ್ಟು ದಿನ ರೀ? 5 ದಿನ ಆ ಕೆಲಸವನ್ನು ಮುಗಿಸ್ತಾರೆ. ಆಪ್ಷನ್ ನಂಬರ್ C3. ಓಕೆ, ನೆಕ್ಸ್ಟ್ ಕ್ವಶನ್ ನಿಮಗೆ ಹೋಮ್ವರ್ಕ್ ಆಗಿರಲಿ. ಹೋಮ್ವರ್ಕ್ ಕ್ವಶನ್ ಏನದ? ಎ ಒಂದು ಕೆಲಸವನ್ನು 10 ದಿನದಲ್ಲಿ ಮತ್ತು ಬಿ ಅದೇ ಕೆಲಸವನ್ನು 12 ದಿನಗಳಲ್ಲಿ, ಸಿ ಅದೇ ಕೆಲಸವನ್ನು 15 ದಿನದಲ್ಲಿ ಮಾಡುತ್ತಾರೆ. ಹಾಗಾದರೆ ಅವರು 3 ಜನ ಸೇರಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತ ಕ್ವಶನ್ ಐತಿ. ಈಗ ಜಸ್ಟ್ ಹಿಂದಿನ ಕ್ವಶನ್ ಬಿಡಿಸಿದಿಲ್ಲ, ಅದು ಸೇಮ್ ಪ್ಯಾಟರ್ನ್ ಐತಿ. ಅದೇ ಥರ ಸೇಮ್ ಐತಿ. ಆಪ್ಷನ್ ಏನದಾವ? 4 ದಿನ ಐತಿ, 8 ದಿನ ಐತಿ, 5 ದಿನ ಐತಿ, 6 ದಿನ ಐತಿ. 4 ಆಪ್ಷನ್ ಅದಾವ. ಆ ಕ್ವಶನ್ನ ಬಿಡಿಸಿ ನೀವು ಕಾಮೆಂಟ್ ಒಳಗೆ ಹಾಕ್ರಿ ಅಂತ ಹೇಳ್ತಾ ಇವತ್ತು ಇಷ್ಟು ಕ್ವಶನ್ಸ್ ಸಾಕ. ಇನ್ನು ಮತ್ತೆ ಮುಂದಿನ ವಿಡಿಯೋ ಒಳಗೆ ಇದಕ್ಕಿಂತಲೂ ಒಳ್ಳೆ ಕ್ವಶನ್ಸನ್ನು ತರ್ತಾ ಇರ್ತೀನಿ. ಪ್ರತಿದಿನ ನಾನು ಕ್ಲಾಸ್ ಮಾರ್ನಿಂಗ್ 10 ಗಂಟೆ ಅಥವಾ 9 ಅಪ್ಲೋಡ್ ಆಗಿರ್ತೈತಿ. ಯಾರು ಮಿಸ್ ಮಾಡದೆ ಸರಿಯಾಗಿ ಕ್ಲಾಸ್ ನೋಡಿರಿ. ಅಗ್ನಿವೀರ ನೋಡಿರಿ. ಅಗ್ನಿವೀರಂತೂ ಎಲ್ಲ ಸ್ಕೋರ್ ಅಂತೂ ಚಲೋ ಮಾಡಿರಿ. ಆದರೆ ಸ್ವಲ್ಪ ಏನಾಗುತ್ತೆ, SSC GD ಮತ್ತು ಇದು MTS ಆಯಿತು, CHS ಎಲ್ಲ RRB ಇವೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಅಗ್ನಿವೀರ ಸ್ವಲ್ಪ ಟಫ್ ಇರ್ತಾವೆ. ಅದು ಸ್ವಲ್ಪ ಈಸಿ ಲೆವೆಲ್ ಬೇಸಿಕ್ ಇರ್ತದೆ ಅಗ್ನಿವೀರ. ಇವೊಂದು ಸ್ವಲ್ಪ ಅಪ್ಲೈಡ್ ಇರ್ತಾವೆ, ಸ್ವಲ್ಪ ಜಾಸ್ತಿ ಟಫ್ ಇರ್ತಾವೆ. ಆ ಕಾರಣಕ್ಕಾಗಿ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಸರಿಯಾಗಿ ಡೈಲಿ ಕ್ಲಾಸ್ ನೋಡಿರಿ. ಹಾಗಿದ್ರೆ ಸರಿಯಾಗಿ ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.